100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 13. ಸೊ ಬೆಳಗ್ಗೆ ಆ್ಯಸ್ ಇಟ್ ಈಸ್ ನಾನು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತಾ ಇದ್ದೀನಿ. 1 ಲೋಟ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಅರ್ಧ ಲೆಮನ್ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಲಿ ತಗೊಳ್ತಾ ಇದ್ದೀನಿ. ಸೊ ಇದನ್ನು ಮಾಡೋರು ಇದನ್ನು ಮಾಡ್ಬೋದು, ಕಷ್ಟ ಆಗುತ್ತೆ ಅನ್ನೋರು ಅಟ್ಲೀಸ್ಟ್ 1 ಲೋಟ ಬಿಸಿನೀರನ್ನಾದರೂ ನೀವು ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ಕುಡಿಯೋದ್ರಿಂದ ನಿಮ್ಮ ಬಾಡಿ ಡಿಟಾಕ್ಸ್ಡ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಟೈಮ್ ಅವಲಕ್ಕಿ ತೊಗೊಂಡಿದ್ದೀನಿ, 2 ಹೋಲ್ ಎಗ್ ತೊಗೊಂಡಿದ್ದೀನಿ ಮತ್ತು ಸೀಡ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಬಾಡಿಗೆ ನ್ಯೂಟ್ರಿಷನ್ಸ್ ಬೇಕು ಡಯಟ್ ಪ್ಲ್ಯಾನಲ್ಲಿ. ಸೊ ಹಾಗಾಗಿ ನಾನು ಈ ಸೀಡ್ಸ್ ಕೊಂಬೋ ಪ್ಯಾಕ್ ಸಿಗ್ತಾಯಿದೆ ಮೀಶೋಲ್ಲಿ ಕಮ್ಮಿ ಪ್ರೈಸ್ಗೆ. ಸೊ ಆಫರ್ ನಡೀತಾ ಇದೆ, ಹಾಗಾಗಿ ನಾನು ಅಲ್ಲಿಂದ ತರಿಸ್ಕೊಂಡಿದ್ದೀನಿ. ಸೀಡ್ಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈ ಸೀಡ್ಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಗೊತ್ತಾಗಲ್ಲ ಅನ್ನೋರು ಈ ವಿಡಿಯೋ ಕಮೆಂಟ್ ಮಾಡಿದರೆ, ಸೀಡ್ಸ್ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ, ಅಲ್ಲಿಂದಾದರೂ ನೀವು ಪರ್ಚೇಸನ್ನು ಮಾಡ್ಬೋದು. ಈಗ ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡೆ. ಮಧ್ಯಾಹ್ನದ ಲಂಚ್ಗೆ ನಾನು 1 ಮಸಾಲ ಇಡ್ಲಿ, ಸ್ವಲ್ಪ ಕಾಯಿ ಚಟ್ನಿಯನ್ನು ತೊಗೊಂಡು ನಾನು ಮಧ್ಯಾಹ್ನದ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಿರುತ್ತೋ ಅದೇ ನಾರ್ಮಲ್ ಫುಡ್ನ ತೊಗೊಂಡು ನೀವು ನಿಮ್ಮ ಊಟನ ಮುಗಿಸ್ಕೊಳ್ಬೋದು. ಆ್ಯಂಡ್ ಡಯಟಲ್ಲಿ ಏನು ತಿಂತಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ತಿಂತಿದ್ದೀವಿ ಅನ್ನೋದು ಇಂಪಾರ್ಟೆಂಟು, ಏನು ತಿಂತಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟು. ಹಾಗಾಗಿ ನೀವು ಕ್ವಾಂಟಿಟಿ ನೋಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ನೀವು ತಗೊಳ್ಳೋವಂಥ ಫುಡ್ಡು ಯಾವ ಥರ ಕ್ಯಾಲರಿಯಲ್ಲಿದೆ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಬೇಕು, ಮತ್ತು ಎಷ್ಟು ಪ್ರೋಟೀನ್ ಇರುತ್ತೆ ಅದರಲ್ಲಿ ಅನ್ನೋದು ಕೂಡ ಗಮನಿಸಿ ನಾವು ಒಂದು ಫುಡ್ ಪ್ಲೇಟ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಮಸಾಲೆ ಇಡ್ಲಿ ಅಂದರೆ ನಾವು ಹೆಚ್ಚಾಗಿ ತರಕಾರಿ ಯೂಸ್ ಮಾಡಿರ್ತೀವಿ ಆ್ಯಂಡ್ ರವೆ ಬಳಸಿರೋದ್ರಿಂದ ವೆಯ್ಟ್ ಲಾಸ್ಗೆ ಇದೇನು ಅಂತ ಎಫೆಕ್ಟಿವ್ ಆಗಿರಲ್ಲ. ಸೊ ಬೇಗ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅಗೇನ್ ಸಂಜೆ ನಾನು ಗ್ರೀನ್ ಟೀನ ತೊಗೊಳ್ತಾ ಇದ್ದೀನಿ. ಈ ಗ್ರೀನ್ ಟೀ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಇದನ್ನು ಮಸ್ಟ್ ಆ್ಯಂಡ್ ಶುಡ್ 1 ಟೈಮ್ ಆದರೂ ತೊಗೊಳ್ತೀನಿ. ಇದ್ರ ಲಿಂಕ್ ಬೇಕಂದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಒಂದು ವೇಳೆ ನಿಮಗೆ ಡಿಸ್ಕ್ರಿಪ್ಷನ್ ನೋಡೋಕ್ಕಾಗಿಲ್ಲ ಅಂದರೆ ಕಮೆಂಟಲ್ಲಿ ಗ್ರೀನ್ ಟೀ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಾನು ನಿಮಗೆ ಈ ಟೀ ಲಿಂಕನ್ನು ಕಮೆಂಟಲ್ಲೇ ಕಳಿಸ್ಕೊಡ್ತೀನಿ, ಅಲ್ಲಿಂದ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ತುಂಬ ಕಡಿಮೆ ಪ್ರೈಸ್ಗೆ ಮತ್ತು ಒಳ್ಳೆ ಕ್ವಾಲಿಟಿ ಇರುವಂಥ ಗ್ರೀನ್ ಟೀ. ಆ್ಯಂಡ್ ವೆಯ್ಟ್ ಲಾಸ್ಗಂತೂ ತುಂಬಾ ಬೆನಿಫಿಟ್ ಇದೆ, ಇದರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಟ್ರೈ ಮಾಡಿ. ನನ್ನ ಚಾನಲಿಂದ ಸಾವಿರಾರು ಜನ ಇದನ್ನು ಬೈ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಒಂದು ಸಲ ತೊಗೊಂಡು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಸೊ ಡಯಟ್ ಮಾಡೋರು 100% ಇದನ್ನು ತಗೊಳ್ಳಿ. ಆ್ಯಂಡ್ ರಾತ್ರಿ ಊಟಕ್ಕೆ 2 ಮಿನಿ ಚಪಾತಿ, ಹಸಿ ತರಕಾರಿ, ಬೀಟ್ರೂಟ್ ಪಲ್ಯ ತೊಗೊಂಡೆ. ಇವತ್ತು ಎಕ್ಸಸೈಸ್ ಮಾಡ್ಕೊಳ್ಳಿಲ್ಲ, ನನ್ನ ಕಾಲು ಸ್ವಲ್ಪ ನೋವಿರೋ ಕಾರಣದಿಂದಾಗಿ ಎಕ್ಸಸೈಸ್ ಮಾತ್ರ ಸ್ಕಿಪ್ ಆಯಿತು. ಆ್ಯಸ್ ಇಟ್ ಈಸ್ ಡೈಲಿ ರುಟೀನ್ ವೆಯ್ಟ್ ಲಾಸ್ದು ಹೇಗೆ ಹೋಗ್ತಾ ಇದೆಯೋ ಹಾಗೆ ಹೋಗ್ತಾಯಿತ್ತು. ಸೊ ಈ ರೀತಿ ನನ್ನ 100 ಡೇಸ್ ಚಾಲೆಂಜಲ್ಲಿ 13ನೇ ದಿನ ಮುಗಿಸ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿದರೆ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಮುಂದಿನ